ಈಗ ನಾನು ವರಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿಗೆ ಸೀರೆ ಹೆಂಗ್ ಉಡ್ಸೋದು ಅಂತ ಹೇಳಿ ತೋರಿಸ್ತೀನಿ ನೋಡಿ. ನಾನು ಒಂದು ಬಾಕ್ಸ್ ಇಟ್ಟಿದ್ದೀನಿ, ಇದು ಹೈಟ್ಗೆ ಇಟ್ಟಿರೋದು. ಅದ್ರ ಮೇಲೆ ಒಂದು ಚೊಂಬು, ಇದ್ರಲ್ಲಿ ಫುಲ್ ಅಕ್ಕಿ ತುಂಬಿಟ್ಟಿದ್ದೀನಿ. ಮತ್ತೆ ಇಲ್ಲಿ ಕೋಲ್ ಕಟ್ಕೊಳ್ಳಿ. ಲಕ್ಷ್ಮಿಗೆ ಸೀರೆ ಉಡ್ಸಕ್ಕೆ ಸೀರೆ ತಗೊಂಡಿದ್ದೀನಿ. ಫಸ್ಟಿಗೆ ಏನ್ ಮಾಡ್ಕೊಳ್ಳಿ, ಸೀರೆನ ಈ ತರ ಸೀರೆನ ಅರ್ಧ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ದೂರಕ್ಕೆ ನೀವು ಪಿನ್ ಹಾಕೊಳ್ಳಿ. ಅದೇ ತರ ಎಲ್ಲಾನು ಇಲ್ಲೊಂದು ಪಿನ್ ಮಾಡ್ಕೊಳ್ಳಿ. ನೋಡಿ ಸೀರೆನ ಹಿಂಗೆ ಅರ್ಧಕ್ಕೆ ಮಾಡ್ಕೊಂಡು ಫಸ್ಟ್ ಹಿಂಗೆ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡ್ಕೊಂಡು ನೋಡಿ ನಿಮ್ಗೆ ಇದು ಕಷ್ಟ ಅನ್ಸಿದ್ರೆ ಇಟ್ಕೊಳ್ಳಿ. ಎರಡು ಸೀರೆನ ಅರ್ಧಕ್ಕೆ ಮಾಡ್ಕೊಳ್ಳಿ. ನೋಡಿ ಈ ತರನು ಮಾಡ್ಕೊಬಹುದು. ಈಗ ಮಾಡ್ಕೊಂಡು ಈಗ ಇಲ್ಲಿಗೆ ಪಿನ್ ಹಾಕೊಳ್ಳಿ. ಸ್ವಲ್ಪ ತೆಗ್ದು ಈ ತರ ಪಿನ್ ಹಾಕೊಬೇಕು. ಈ ತರ ಪಿನ್ ಹಾಕೊಳ್ಳಿ. ಈಗ ತಿರ್ಗಾ ಇನ್ನೊಂದು ಪಿನ್ ಹಾಕೊಳ್ಳಿ. ಇಲ್ಲಿ ಹಾಕಿರ್ತೀರಲ್ಲ ಇದು ಒಂದು ಜೊತೆಗೆ ಸೇರಿಸ್ಕೊಳ್ಳಿ. ಅದ್ರ ಜೊತೆಗೇನೆ ಇನ್ನೊಂದು ಪಿನ್ ಹಾಕೊಳ್ಳಿ. ಅದೇ ತರ ಫುಲ್ ಮಾಡ್ಕೊಂಡು ಬನ್ನಿ. ನೋಡಿ ಫ್ರೆಂಡ್ಸ್, ನಾನು ಕ್ಲೀನಾಗಿ ನೆರಿಗೆನ ಮಾಡಿಟ್ಕೊಂಡಿದ್ದೀನಿ. ಇವಾಗ ಏನು ಮಾಡ್ಕೊಳ್ಳಿ, ಇಲ್ಲಿ ಮೇಲ್ಗಡೆ ಸಮ ಮಾಡ್ಕೊಳ್ಳಿ. ಈಗ ನೋಡಿ ಹಿಂಗೆ ದಾರ ಕಟ್ಕೊಳ್ಳಿ. ಇದೆರಡು ಸೇರಿಸಿ ಪಿನ್ ಮಾಡ್ಕೊಳ್ಳಿ. ಅದೇ ಥರ ಇಲ್ಲೊಂದು ಪಿನ್ ಮಾಡ್ಕೊಳ್ಳಿ. ನೋಡಿ ನಾನು ಕ್ಲೀನಾಗಿ ಪಿನ್ ಹಾಕಿಟ್ಕೊಂಡಿದ್ದೀನಿ. ಇವಾಗ ನೋಡಿ ಹಿಂಗೆ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡ್ಕೊಂಡು ದಾರ ತಗೊಳ್ಳಿ. ಬಿಂದಿಗೆಗೆ ಸೇರಿಸಿ ಟೈಟಾಗಿ ಕಟ್ಕೊಳ್ಳಿ. ನೋಡಿ ಈಗ ಹಿಂಗೆ ಹಿಂದೆಗಡೆಯಿಂದ ತಗೊಂಡು ಬನ್ನಿ. ಹಿಂದೆಗಡೆಯಿಂದ ತಗೊಂಡು ಬಂದು ಹಿಂದೆಗಡೆ ಒಂದು ಸ್ವಲ್ಪ ಲೂಸ್ ಬಿಡಿ. ನಿಮಗೆ ಮುಂದೆ ಕಡೆಗೆ ಎಷ್ಟು ಬೇಕೋ ಅಷ್ಟು ಸೆರಗನ್ನ ಹಿಂಗೆ ಬಿಟ್ಕೊಳ್ಳಿ. ಇಲ್ಲೊಂದು ಪಿನ್ ಹಾಕೊಳ್ಳಿ. ಹಳೆ ಪಿನ್ ಎಲ್ಲಾನು ತೆಗೆದ್ಬಿಡಿ. ನೋಡಿ ಫ್ರೆಂಡ್ಸ್, ಈಗ ಕಳಸಕ್ಕೆ ತೆಂಗಿನಕಾಯಿ ಇಟ್ಕೊಳ್ಳಿ. ಈಗ ಮುಖವಾಡ ಇಟ್ಕೊಳ್ಳೋಣ. ಹಿಂದೆ ಕಟ್ಕೊಳ್ಳಿ. ಲಕ್ಷ್ಮಿಗೆ ಸೀರೆ ಉಟ್ಟಿ ಅಲಂಕಾರ ಎಲ್ಲ ಮಾಡಿದೀವಿ. ಈಗ ಹೂವಿನ ಹಾರ ಹಾಕೊಳ್ಳೋಣ.